ಅಲ್ಲಿ ಚಟುವಟಿಕೆ ಹಾಳೆ 4ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 3 ಕಲಿಕಾ ಚಟುವಟಿಕೆ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀನಿ. ಸೊ ಯಾರ ವಿದ್ಯಾರ್ಥಿಗಳ ನಿಮ್ಮ ಹತ್ರ ಈ ಮರುಸಿಂಚನ ವಿಷಯಗಳ PDF ಸೊ ದಯಮಾಡಿ ಈ ನಂಬರ್ಗೆ ತಾವೇನು ಮಾಡ್ಬೋದು ಅಂತಂದರೆ PDF ಮಾತ್ರ ಕಳಿಸಿಕೊಡಲಿಕ್ಕೆ ಪ್ರಯತ್ನವನ್ನು ಪಡಿ. 9964050759. ಸೊ ಸ್ಕ್ಯಾನ್ ಮಾಡಿ ಆದರೂ PDF ಕಳಿಸಿಕೊಟ್ರೆ ಖಂಡಿತವಾಗಿ ನಾವು ಬೇರೆ ವಿಷಯಗಳ ಒಂದು ಉತ್ತರಗಳನ್ನು ಸಿದ್ಧಪಡಿಸ್ತೀವಿ. ನಮಗೆ ಕೇವಲ ಈಗ ಸಮಾಜ ವಿಜ್ಞಾನದಲ್ಲಿ ಮಾತ್ರ PDF ಲಭ್ಯವಾಗಿರ್ತಕ್ಕಂಥದ್ದು. ಸೊ ನಂಬರ್ ಹೇಳ್ತೀನಿ, 9964050759ಗೆ PDF ಕಳುಹಿಸಿಕೊಡಿ ಅಂತ ರಿಕ್ವೆಸ್ಟನ್ನು ಮಾಡ್ತೀನಿ. ಭಾರತದ ಪ್ರಮುಖ ಐತಿಹಾಸಿಕ ಸ್ಥಳಗಳು. ಚಟುವಟಿಕೆ 1, ನಾವು ಏಕೆ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಳ್ಳಬೇಕು ಎನ್ನುವ ವಿಷಯದ ಕುರಿತು 8 ರಿಂದ 10 ವಾಕ್ಯಗಳಲ್ಲಿ ಬರೆಯಿರಿ ಅಂತ ಇದೆ. ಇದರ ಉತ್ತರ ನೋಡೋದಾದರೆ, ನಾವು ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸ ಕೈಗೊಳ್ಳೋದ್ರಿಂದ ಆಯಾ ಸ್ಥಳಗಳ ಪರಿಚಯವಾಗ್ತದೆ. ಎರಡನೇದು, ಆಯಾ ಕಾಲಪ್ರಜ್ಞೆ ಆಗ್ತದೆ. ಅಂದರೆ ಆ ಕಟ್ಟಡ ಯಾವ ವರ್ಷದಲ್ಲಿತ್ತು, ಯಾವ ರಾಜ್ಯ ಇದ್ದ, ಈ ತನ್ನಾಗಿರ್ತಕ್ಕಂಥ ಕಾಲಪ್ರಜ್ಞೆ ಬೆಳೀತದೆ. ಆಮೇಲೆ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯದ ಸದುಪಯೋಗ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ವಾಸ್ತವಿಕತೆ ಅಂದರೆ ಈಗ ನೈಜ ಸ್ಥಿತಿ ಏನಿದೆ ಆ ಒಂದು ಐತಿಹಾಸಿಕ ಸ್ಮಾರಕಗಳ ಸ್ಥಳಗಳ ಅನ್ನೋದನ್ನು ಪರಿಚಯ ಆಗ್ತದೆ. ನಮ್ಮ ಭಾರತದ ಶ್ರೀಮಂತ ಸಂಸ್ಕೃತಿಯ ಪರಿಚಯದ ಅರಿವು ನಮಗಾಗ್ತದೆ. ಆಮೇಲೆ ಈ ಪ್ರವಾಸಗಳನ್ನ ಕೈಗೊಳ್ಳೋದ್ರಿಂದ ಆಯಾ ಸ್ಥಳಗಳಲ್ಲಿರ್ತಕ್ಕಂಥ ಹವಾಮಾನ ಮತ್ತು ವಾಯುಗುಣದ ಪರಿಚಯ ಸಹಿತ ಕಂಡು ಬರ್ತದೆ. ಆಮೇಲೆ ನಮ್ಮ ಶ್ರೀಮಂತ ಐತಿಹಾಸಿಕ ಸ್ಥಳಗಳ ಅರಿವು ನಮ್ಮಲ್ಲಾಗ್ತದೆ. ಜೊತೆಗೆ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆಯ ಅರಿವು ನಮ್ಮಲ್ಲಿ ಮೂಡಿ ಬರ್ತದೆ. ಆ ಕಾರಣಕ್ಕಾಗಿ ನಾವು ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಅಂಶಗಳನ್ನು ನೀವು ಉತ್ತರಗಳಲ್ಲಿ ಬರಿಬೇಕು. ಪ್ರಶ್ನೆ 2, ನಮ್ಮ ನಾಡು ಕಲೆ ಮತ್ತು ವಾಸ್ತುಶಿಲ್ಪದ ಬೀಡು, ಚರ್ಚಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಕರ್ನಾಟಕ ಕಲೆ ಮತ್ತು ವಾಸ್ತುಶಿಲ್ಪದ ತವರೂರು ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಮೌರ್ಯರ ಕಾಲದಲ್ಲಿರ್ತಕ್ಕಂಥ ಬೌದ್ಧ ಸ್ತೂಪಗಳು ಪ್ರಸಿದ್ಧಿಯಾಗಿದ್ದಾವೆ. ಕದಂಬರ ಕಾಲದಲ್ಲಿ ವಿಶೇಷವಾಗಿ ಗರ್ಭಗೃಹ ಮತ್ತು ಸುಖನಾಸಿಗಳನ್ನು ಹೊಂದಿರತಕ್ಕಂಥ ಕಟ್ಟಡ ಮತ್ತು ಕಲೆ ವಾಸ್ತುಶಿಲ್ಪದ ಪದ್ಧತಿಗಳನ್ನು ನೋಡ್ಬೋದು. ಜೊತೆಗೆ ಈ ಗಂಗರ ಕಾಲದಲ್ಲಿ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡ್ಬೋದು. ಚಾಲುಕ್ಯರ ಕಾಲದಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯಗಳು, ರಾಷ್ಟ್ರಕೂಟರ ಕಾಲದಲ್ಲಿ ಬಂದಿರತಕ್ಕಂಥ ಒಂದು ಕೈಲಾಸನಾಥ ದೇವಾಲಯ, ಹೊಯ್ಸಳರ ಕಾಲದಲ್ಲಿ ಬಂದಿರತಕ್ಕಂಥ ವಿಜಯನಾರಾಯಣ ದೇವಾಲಯ. ಜೊತೆಗೆ ನಾವು ನಮ್ಮ ಕರ್ನಾಟಕ ನಾಡಿನಲ್ಲಿ ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿಗಳನ್ನು ಗುಲ್ಬರ್ಗ, ಬೀದರ್ ಮತ್ತು ಬಿಜಾಪುರಗಳಲ್ಲಿ ಸಹಿತ ನಾವೇನು ಮಾಡ್ಬೋದು, ಕಣ್ಣಾರೆ ನೋಡಿ ಅದರ ಅರಿವನ್ನು ಹೊಂದಬಹುದು ಅಂತಕ್ಕಂಥದ್ದನ್ನು ಉತ್ತರಗಳಲ್ಲಿ ಬರಿಬೇಕಿತ್ತು. ಚಟುವಟಿಕೆ 3, ನಮ್ಮ ನಾಡಿನ ನಕ್ಷೆಯಲ್ಲಿ ಈ ಕೆಳಗಿನ ಐತಿಹಾಸಿಕ ಪ್ರದೇಶಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಮ್ಯಾಪನ್ನು ನಿಮಗೆ ಕೊಟ್ಟಿದ್ದರು. ಸೊ ಫಸ್ಟ್ ಏನಿದೆಪ್ಪ ಅಂದರೆ ಮೈಸೂರಿನ ಅರಮನೆ ಅಂತಕ್ಕಂಥದ್ದಿದೆ. ಸೊ ಇದು ಮೈಸೂರಿನ ಅರಮನೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಗುರುತಿಸಬೇಕಾಗಿತ್ತು ಈ ಸ್ಥಳದಲ್ಲಿ. ಇನ್ನು ಇದು 3ನೇದ್ದು ಬೇಲೂರು ಇದೆ, ಇಲ್ಲೇ ಸಮೀಪದಲ್ಲಿರ್ತಕ್ಕಂಥ ಹಳೆಬೀಡು ಇದೆ. ಸೊ ಜೊತೆಗೆ 6 ಅಂದರೆ ಯಾವುದಪ್ಪ ಅಂದರೆ 6th ಬಂದಿರತಕ್ಕಂಥದ್ದು ಚಿತ್ರದುರ್ಗದ ಕೋಟೆ ಇದೆ. 4ರಲ್ಲಿರ್ತಕ್ಕಂಥದ್ದು ಹಂಪಿ ಇದೆ. 5ರಲ್ಲಿರ್ತಕ್ಕಂಥದ್ದು ಪಟ್ಟದಕಲ್ಲಿದೆ. 2ರಲ್ಲಿರ್ತಕ್ಕಂಥದ್ದು ಗೋಲ್ ಗುಂಬಜ್ ಇದೆ. ಇಷ್ಟು ಈ ಕರ್ನಾಟಕದ ನಕ್ಷೆಯಲ್ಲಿ ನೀವೇನು ಮಾಡಬೇಕಾಗಿತ್ತು, ಈ ಐತಿಹಾಸಿಕ ಸ್ಥಳಗಳನ್ನು ಗುರುತು ಮಾಡ್ತಕ್ಕಂಥದ್ದನ್ನು ಹೊಂದಬೇಕಿತ್ತು. ಮುಂದೆ ಹೋಗ್ತೀನಿ. ಚಟುವಟಿಕೆ 4, ನಿಮ್ಮ ಊರಿನ ಸಮೀಪವಿರುವ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ಬರೆಯಿರಿ ಅಂತ ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ದೇವಾಲಯವಿದ್ದರೆ ದೇವಾಲಯ, ಚರ್ಚ್ ಇದ್ದರೆ ಚರ್ಚ್, ಮಸೀದಿಗಳಿದ್ದರೆ ಮಸೀದಿ, ಕೋಟೆ ಇದ್ದರೆ ಕೋಟೆ, ಶಾಸನಗಳಿದ್ದರೆ ಶಾಸನಗಳ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೆ ಇಲ್ಲಿ ಒಂದು ಮಾದರಿಯಾಗಿ ಹಲ್ಮಿಡಿ ಶಾಸನದ ಬಗ್ಗೆ ಬರಿತಾ ಇದ್ದೀನಿ. ಸೊ ನೀವು ಹೀಗೆ ಬರಿಬೇಕು. ಫಸ್ಟ್ ಸ್ಥಳ ಎಲ್ಲಿದೆ, ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ. ಇದನ್ನು ಪತ್ತೆ ಹಚ್ಚಿರ್ತಕ್ಕಂಥವ್ರು ಯಾರಪ್ಪ ಅಂದರೆ 1936ರಲ್ಲಿ MH ಕೃಷ್ಣರವರು. ಆಮೇಲೆ ಹಲ್ಮಿಡಿ ಶಾಸನದ ಲಿಪಿ ಕಂಡು ಬರ್ತಕ್ಕಂಥದ್ದು ಕದಂಬದಲ್ಲಿ. ಇದರ ವಿಶೇಷ ಏನಪ್ಪ ಅಂದರೆ ಇದು ಕನ್ನಡ ಭಾಷೆಯ ಹಳೆಯ ಶಾಸನ. ಇದರ ಕಾಲ 450 ರಿಂದ 500 CE ನಡುವೆ ಇದೆ. ಇದು ಪದ್ಯರೂಪದಲ್ಲಿದೆ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸುವುದಕ್ಕೆ ಇದು ಮೊದಲ ಪುರಾವೆಯಾಗಿತ್ತು. ಯಾವುದಪ್ಪ ಅಂದರೆ ಹಲ್ಮಿಡಿ ಶಾಸನ ಅಂತಕ್ಕದ್ದನ್ನು ನೀವು ಬರೆದ್ರೆ ಈ ಪ್ರಶ್ನೆಯ ಉತ್ತರ ಸರಿ ಆಗ್ತಿತ್ತು. ಇನ್ನು ಈ ಚಟುವಟಿಕೆ ಹಾಳೆಯ 5ನೆಯ ಚಟುವಟಿಕೆ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಇತ್ತು, ಅಂತರ್ಜಾಲದ ಬಳಕೆಯನ್ನು ಮಾಡಿಕೊಂಡು ನಮ್ಮ ನಾಡಿನ ಐತಿಹಾಸಿಕ ಕ್ಷೇತ್ರಗಳ ಬಗ್ಗೆ ತಿಳಿಯಿರಿ. ಇವುಗಳಲ್ಲಿ ನಿಮಗಿಷ್ಟವಾದ 10 ಐತಿಹಾಸಿಕ ಕ್ಷೇತ್ರಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ.
ಸೊ ನಾವು ಹಂಪಿ ಬರಿಬೋದು, ಬೇಲೂರು ಮತ್ತು ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮೈಸೂರು, ಬೆಂಗಳೂರು, ಚಿತ್ರದುರ್ಗ ಮತ್ತು ವಿಜಯಪುರ ಅಥವಾ ಬಿಜಾಪುರ ಅಂತಕ್ಕಂಥ ಅಂಶಗಳನ್ನು ನಾವು ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರವನ್ನು ಕೂಡ ಸರಿ ಆಗ್ತಿತ್ತು. ಇಷ್ಟಿತ್ತು ಸ್ನೇಹಿತರೆ 9ನೇ ತರಗತಿಯ ಮರುಸಿಂಚನ ಸಮಾಜ ವಿಜ್ಞಾನದಲ್ಲಿ ಚಟುವಟಿಕೆ ಹಾಳೆ 4ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಿಮ್ಮ ಕಡೆ ಬೇರೆ ವಿಷಯದ PDF-ಗಳಿದ್ದರೆ 9964050759ಗೆ ಕಳಿಸೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗಿ.